ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ತಪ್ಪಿಸಿದ್ಯಾರು? ತೇಜಸ್ವಿನಿಗೆ ಟಿಕೆಟ್ ಸಿಗದಿದ್ದಕ್ಕೆ ಆರ್ ಅಶೋಕ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಟಿಕೆಟ್ ತಪ್ಪಿಸಿದ್ಯಾರು ಅಂದಿದ್ದಕ್ಕೆ ಅಶೋಕ್ ಹೇಳಿದ್ದೇನು? ಸಂತೋಷಕ್ಕೆ ಕಾರಣ ಯಾರು? ಪ್ರಶ್ನೆಗಳ ಮೇಲೆ ಪ್ರಶ್ನೆಗೆ ಅಶೋಕ್ ಅವರ ನಗುವೇ ಉತ್ತರವಾಗಿದೆ. ಯಾರು ಕಾರಣ, ಏನು ಎಲ್ಲವೂ ಕೂಡ ಮಾಧ್ಯಮದಲ್ಲಿ ಬಂದಿದೆ. ಟಿಕೆಟ್ ತಪ್ಪಿಸಿದ್ಯಾರು, ಅಸಂತೋಷಕ್ಕೆ ಕಾರಣ ಯಾರು, ಅದೆಲ್ಲದರ ಬಗ್ಗೆ ನನ್ನದು ನೋ ಕಾಮೆಂಟ್ಸ್ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ. ಪ್ರಶ್ನೆ ಕೇಳಿ ನಕ್ಕು ನೋ ಕಾಮೆಂಟ್ಸ್ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಯಾಕೆ ನಿಮ್ ಸಂತೋಷ ಕೆಡಿಸ್ತಾ ಇದಾರೆ ಸರ್ ಅವರು? ಇತರರ ಸಂತೋಷ ಕೆಡಿಸ್ತಾ ಇದಾರಲ್ಲ, ಯಾಕೆ? ನಿಮ್ ನಾಯಕರದ್ದು ಸಂತೋಷ ಕೆಡಿಸ್ತಾರೆ, ನಿಮ್ದು ಸಂತೋಷ ಕೆಡಿಸ್ತಾರಲ್ಲ. ಸ್ವತಃ ಯಡಿಯೂರಪ್ಪನವರೇ ಹೇಳಿದ್ರು ಟಿಕೆಟ್ ಘೋಷಣೆ ಆದ ನನಗೂ ಕೂಡ ಆಶ್ಚರ್ಯ ಆಯ್ತು. ಅಂತಂದ್ರೆ ಸ್ಥಳೀಯ ನಾಯಕರು ಅಷ್ಟೊಂದು ಕಡೆಗಣಿಸಿದ್ರು ಹೈಕಮಾಂಡ್ ಘೋಷಣೆ ಕಾರಣ. ಯಾರ ಕಾರಣ ಏನು ಅನ್ನೋದೆಲ್ಲ ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ. ಅದ್ರ ಬಗ್ಗೆ ನಾನು ನೋ ಕಾಮೆಂಟ್ಸ್. ಯಾಕೆ ನಿಮ್ ಸಂತೋಷ ಕೆಡಿಸ್ತಾ ಇದಾರೆ ಸರ್ ಅವರು? ಇತರರ ಸಂತೋಷ ಕೆಡಿಸ್ತಾ ಇದಾರಲ್ಲ, ಯಾಕೆ? ನಿಮ್ ನಾಯಕರದ್ದು ಸಂತೋಷ ಕೆಡಿಸ್ತಾರೆ, ನಿಮ್ದು ಸಂತೋಷ ಕೆಡಿಸ್ತಾರಲ್ಲ. ಸ್ವತಃ ಯಡಿಯೂರಪ್ಪನವರೇ ಹೇಳಿದ್ರು ಟಿಕೆಟ್ ಘೋಷಣೆ ಆದ ನನಗೂ ಕೂಡ ಆಶ್ಚರ್ಯ ಆಯ್ತು. ಅಂತಂದ್ರೆ ಸ್ಥಳೀಯ ನಾಯಕರು ಅಷ್ಟೊಂದು ಕಡೆಗಣಿಸಿದ್ರು ಹೈಕಮಾಂಡ್ ಘೋಷಣೆ ಕಾರಣ. ಯಾರ ಕಾರಣ ಏನು ಅನ್ನೋದೆಲ್ಲ ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ. ಅದ್ರ ಬಗ್ಗೆ ನಾನು ನೋ ಕಾಮೆಂಟ್ಸ್. ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಆಗಿರುವ ನೋವನ್ನ ಸರಿಪಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ತೇಜಸ್ವಿನಿ ಮನವೊಲಿಕೆಯ ಬಗ್ಗೆ ಮಾತನಾಡಿದ್ದಾರೆ ಆರ್ ಅಶೋಕ್ ಅವರು. ಅವರಿಗೆ ಆಗಿರುವ ನೋವನ್ನ ಸರಿಪಡಿಸುವಂತಹ ಪ್ರಯತ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಕೂಡ ಆರ್ ಅಶೋಕ್ ಹೇಳಿದ್ದಾರೆ. ತೇಜಸ್ವಿನಿ ಅವರ ಮನವೊಲಿಕೆಯ ಮಾತನಾಡಿದ್ದಾರೆ. ಅವರ ಮನಸ್ಸಿಗೆ ನೋವಾಗಿದೆ ನಿಜ, ಪ್ರಚಾರಕ್ಕೆ ಬರುವಂತೆ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ತೇಜಸ್ವಿನಿ ಮನವೊಲಿಸುವ ಮಾತನಾಡಿದ್ದಾರೆ ಆರ್ ಅಶೋಕ್ ಅವರು. ಈಗಾಗಲೇ ಅವರಿಗೆ ನೋವಾಗಿರೋದು ನಿಜ ಅನ್ನೋದನ್ನ ಕೂಡ ಒಪ್ಪಿಕೊಂಡಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ನಾವೇ ಆಯ್ಕೆ ಮಾಡಿದ್ವಿ, ರಾಜ್ಯ ಮಟ್ಟದಲ್ಲೂ ಅವರದೊಂದು ಹೆಸರು ಹೋಗಿದೆ, ಅಲ್ಲೇ ಬದಲಾವಣೆ ಆಗಿದೆ, ಯಾಕಾಯ್ತು ಅನ್ನೋದು ನಮಗೂ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಆರ್ ಅಶೋಕ್. ನನ್ನನ್ನು ಬಂದು ಈಗಾಗಲೇ 3 ಬಾರಿ ಭೇಟಿ ಮಾಡಿದ್ದಾರೆ, ಮಾತುಕತೆ ಮಾಡಿದ್ದೀನಿ. ನಾನು ಮೊನ್ನೆ ತೇಜಸ್ವಿನಿ ಅನಂತಕುಮಾರ್ ಅವರ ಮನೆಗೆ ಹೋಗಿನೂ ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ನಿನ್ನೆ ನಮ್ಮ ಮನೆಗೆ ಮುರಳೀಧರ್ ರಾವ್ ಅವರು ಬಂದಿದ್ದರು. ನಮ್ಮನೆಯಲ್ಲೇ ಊಟ ಮಾಡಿ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದಿರಿ. ಆ ರೀತಿ ಯಾವುದೇ ರೀತಿ ಗೊಂದಲಗಳಿಲ್ಲ. ನಾನು ಅವ್ರ ಜೊತೆನೂ ಕೂಡ ನಾನು ಮಾತಾಡ್ತೀನಿ. ಅವ್ರ ಮನಸ್ಸಿಗೆ ನೋವಾಗಿದೆ ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ. ಆದರೆ ಪಕ್ಷ ದೊಡ್ಡದು, ಪಕ್ಷಕ್ಕೆ ನಾವೆಲ್ಲ ನಿಷ್ಠರಾಗಿರಬೇಕು. ನಾನು ಅವ್ರ ಜೊತೆ ಮಾತಾಡ್ತೀನಿ. ಅವರು ಆಗಿರುವಂಥ ನೋವನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ನಾನು